ಮಾತುಗಳು ಅದೆಲ್ಲ ಜಡ್ಜ್ ಮಾಡಿ ನಮ್ಮಮ್ಮ ಒಂದ್ ತಿಂಗಳು ಇರ್ತಾನೆ ಅಷ್ಟೇ ಆಗೋದು ಅಂತ ಕೇಳಿ ಅಂತ ಅನ್ಕೊಂಡಿದ್ರು. ಯಾಕೆ ಅಂತ ಹೇಳಿದ್ರೆ ನಾನು ತುಂಬಾ ಫುಡ್ಡಿ. ಏನಂದವ ಈಗಿನ ಕಾಲ ಹುಡುಗರು ಬಾಯಿಲಿ ಮಾತಾಡ್ಬಿಟ್ಟು ಬಾಳ್ದು ಸಾಕ್ ಬಿಡ. ಅವು ಮಾತಾಡಿದ ಅವಕ ತಿಳಿಯಂಗಲ್ಲ, ನಮಗೆಲ್ಲಿ ತಿಳಿಬೇಕು ಬಾ. ಸೋಷಿಯಲ್ ಮೀಡಿಯಾ ಬಗ್ಗೆ ಏನು ಇಲ್ಲ ಅಂದ್ರೆ ಕೆಲವು ಡೈಜೆಸ್ಟ್ ಮಾಡ್ಕೊಂತಾರೆ, ಕೆಲವು ಡೈಜೆಸ್ಟ್ ಮಾಡ್ಕೊಡಲ್ಲ. ಪ್ಲೀಸ್ ಡೋಂಟ್ ಕಿಲ್ ಇಂಗ್ಲಿಷ್, ಕನ್ನಡದಲ್ಲಿ ಮಾತಾಡು. ಬಟ್ ಫಸ್ಟ್ ವೀಕಿಗೆ ಅಸಮರ್ಥರು ಅಂತ ನಿಮ್ಮನ್ನ ಲೇಬಲ್ ಹಾಕಿದಾಗ ಹೇಗೆ ಅನ್ನಿಸ್ತದು? ಅದನ್ನ ಜ್ಞಾಪಿಸ್ಬೇಡ, ನನಗೆ ಮತ್ತೆ ಕಾರ್ಗಿಲ್ ವಾರ್ ಜ್ಞಾಪಕ ಆಗುತ್ತೆ. ನನ್ನ ರಕ್ತ ಕುದೀತದೆ. ನಾನು ಓಪನ್ ಆಗಿ ಹೇಳಿದಾಗ ನನ್ನ ಮನಸ್ಸಲ್ಲಿ ನಾನು ಹೇಳ್ಕೊಂಡ್ಬಿಟ್ಟಾಗ ನನಗೂ ಒಂದು ಮನಸ್ಸಲ್ಲಿ ಅಗುರ ಒಂದು ಓಪನ್ ಆದ ಇಲ್ಲ ಅಂತ ಹೇಳಿದ್ರೆ ನನ್ನ ಮನಸ್ಸಲ್ಲಿ ಎಲ್ಲೋ ಇಟ್ಕೊಂಡು ಕೊರಗ್ತಾ ಇದೀನಿ ಅಂತ ಅನ್ಸುತ್ತೆ. ಜೀವನ ನಡೀತಾ ಇದೆ, ನಿಮ್ಮಂಗೆ ಬರೋರ ಹತ್ರ ಎಲ್ಲ ನನ್ನ ಕತೆನ ಹೇಳಿ ನನ್ನ ಪಾಪನ ಕಮ್ಮಿ ಮಾಡ್ಕೊತಾ ಇದೀನಿ. ಹೇಳ್ಕೊತೀನಿ ಅಂತ ಬಾಯಿಗೆ ಬಂದಿದ್ದು ಬೊಗಳೋದಲ್ಲ. ಅದಕ್ಕೆ ಹೇಳೋದು, ಯೋಚನೆ ಮಾಡಿ ಮಾತಾಡು, ಮಾತಾಡಿದ್ಮೇಲೆ ಯೋಚನೆ ಮಾಡೋ ಥರ ಮಾಡಬೇಡ ಅಂತ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಿಗೆ ಹಚ್ಕೋಬೇಡಿ, ಹಚ್ಕೊಂಡ್ರೆ ನಿಮ್ಮ ಮನಸ್ಸು ಹಾಳಾಗೋಗುತ್ತೆ ಅಷ್ಟೇ. ಸೊ ಯಾರು ಅದಕ್ಕೆ ಹಚ್ಕೋಬೇಡಿ. ಸೊ ಹೇಗಿದ್ದೀರಾ ಫ್ರೆಂಡ್ಸ್? ನಾನಿವತ್ತು ರೋಸ್ಟ್ ಮಾಡಕ್ ಹೋಗ್ತಿರೋದು ಯಾರ ಮೇಲಪ್ಪ ಅಂತ ಅಂದ್ರೆ, ಇವನು ಒಂಥರ ಸಕಲ ಕಲಾ ವಲ್ಲಭ ಇದ್ದಂಗೆ. ಇವಾಗ ಏನು ಜಿಮ್ನಾಸ್ಟಿಕ್ಸ್, ಜಿಮ್, ಅದೊಳ್ಳೆ ಬಾಡಿ. ಎಲ್ಲರೂ ಹೇಳ್ತಾರೆ 6 ಅಡಿನೇ ಇರಬೇಕು. ಅಣ್ಣ ಎಲ್ಲೇ ಇದ್ರು ಹೇಗೆ ಇದ್ರು ತನ್ನ 10 ಮಾಸ್ ಡೈಲಾಗ್ ಹೇಳೋದ್ ಮಾತ್ರ ಬಿಡಲ್ಲ. ನಾನು ನಿನ್ನೆ ಕೂತ್ಕೊಂಡು ನೋಡಿದಾಗ ಹೊಡೆದಿರೋದು 7 ಡೈಲಾಗು, ಹಾಕಿರೋದು ಇಲ್ಲಿ 2 ಡೈಲಾಗು ಟೆಲಿಕಾಸ್ಟ್ ಮಾಡಿರೋದು. 7 ಡೈಲಾಗ್ ಹೊಡೆದು ನಾ 3 ಡೈಲಾಗ್ ಕಮ್ಮಿ ಇತ್ತು. ಇವನ್ ಡೈಲಾಗ್ಸ್ ಹೆಂಗಪ್ಪ ಅಂತ ಅಂದ್ರೆ ಅವನ್ ಗಡ್ಡದ ತರ, ಅವು ಬರಲ್ಲ, ಇವನು ಬಿಡಲ್ಲ. ಆಕ್ಚುಲಿ ಇವನಿಗೆ ಬೆಳೆಸೋಕೆ ನಾವೇ ಕಾರಣ. ಇವನ್ ಬೆಳೆಸೋಕೆ ಅಂತ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸ್ಕ್ರಿಪ್ಟ್ ಬರೆದು ರೋಸ್ಟು ಟ್ರೋಲು ಮಾಡಿ ಬೆಳೆಸಿದೀವಿ. ಈ ತರ ಯಾರಾದ್ರೂ ಮಾಡ್ತಾರಾ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಬುಲೆಟ್ ಪ್ರಕಾಶ್ ಅಂತ ಅಂದ್ರೆ ನಮ್ಗೆ ನೆನಪಿಗೆ ಬರೋದು ಕಲಾಸಿಪಾಳ್ಯ, ಸುಂಟರ್ಗಾಳಿ ಅಂತ ಹಲವು ಸಿನಿಮಾಗಳು ನೆನಪಾಗ್ತವೆ. ಅಂತ ಬುಲೆಟ್ ಪ್ರಕಾಶ್ ಮಗ ರಕ್ಷಕ್ ಬುಲೆಟ್. ಬುಲೆಟ್ನ ಸೈಡ್ಗೆ ಇಟ್ಬಿಡೋಣ, ಯಾಕಂದ್ರೆ ಇವನಿಗೆ ಆ ಯೋಗ್ಯತೆ ಇಲ್ಲ. ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅಪ್ಪನ ಹೆಸರು ಹಾಳು ಮಾಡ್ತಾ ಇರೋ ಹರಾಮಿ ನನ್ ಮಗ. ಓಕೆ ಫ್ರೆಂಡ್ಸ್, ಈ ಬೇವರ್ಸಿ ನನ್ನ ಮಗಂಗೂ ಹೆಂಗ್ ದೇವ್ರು ಮಾಡೋಣ ಬನ್ನಿ. ಬರೀ ಇಂಥದೆಯಾ? ಕ್ಯಾಮರಾಮನ್ ಜಲ್ದಿ ಫೋಕಸ್ ಕರೋ. ಎಲ್ಲ ಸಿನಿಮಾಗಳಲ್ಲೂ ಒಬ್ಬ ನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ, ಸುದೀಪ್ ಅಣ್ಣ ಬಂದಿದ ತಕ್ಷಣ ಎಲ್ಲರೂ ಹೆಂಗಾಗ್ಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ದೇವ್ರು ನಿಂತಿದ್ದಾರೆ, ನಾವೆಲ್ಲ ಭಕ್ತಾದಿಗಳು. ಅವ್ರು ಹೆಂಗ್ ಹೇಳ್ತಾರೆ, ಹೆಂಗ್ ವರ ಕೊಡ್ತಾರೆ, ಹಂಗೆ ಕೇಳಬೇಕು ಅನ್ನೋದು. It was at this moment he knew he fucked up. ನನಗೆ ಇವಾಗ ಕ್ಲಾರಿಟಿ ಸಿಕ್ತು ಗುರು, ಇವನ್ ಯಾಕಿಷ್ಟು ಬಿಕ್ಕಿ ಹೇಳ್ತಾ ಇದ್ದ ಅಂತ. ಇವನ್ ಮಾತಾಡೋಕ್ ಮುಂಚೆ ಅಲ್ಲಿ ಸ್ನೇಹಿತ ಮಾತಾಡ್ತಾ ಇದ್ದ. ಇವನ್ ಮಾತಾಡೋದ್ನ ಯಾರು ಕೇಳಿಸ್ಕೊತಿರ್ಲಿಲ್ಲ. ಅದಕ್ಕೆ ಅಣ್ಣ ನಂದೆಲ್ಲಿಡ್ಲಿ ಅಂತ ರೋಡ್ ಮೇಲೆ ಹೋಗ್ತಿರೋ ಮಾರಿನ ಮೈ ಮೇಲೆ ಕೆಡಕೊಟ್ಟ. ಈಗ 2 ದಿನದಿಂದ ಒಂದು ವಿಡಿಯೋ ಅದಾಡ್ತಿದೆ, ಅಂದ್ರೆ ನಾನು ಸುದೀಪ್ ಅಣ್ಣ ಮೇಲೆ ನೆಗೆಟಿವ್ ಆಗಿ ಇದೆ ಅನ್ನೋದು. ಮೆರಿತಾನೆ ಸ್ವಾಮಿ ಇವನೇ ಸಾವುಕಾರ. ನಂಗೆ ಸ್ವಾಮಿ ಕಪಾಳ ಕಿತ್ಕೊಳ್ಬೇಕು, ಅಲ್ಲೆಲ್ಲ ಉದ್ರಬೇಕು, ಹಂಗ ಬಾರಿಸಿ ಅಷ್ಟೇ ಪ್ರೀತಿ ಇತ್ತು ಅವ್ರಿಗೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ. ಯಾರಾದ್ರೂ ಬೇಜಾರಾಗಿದ್ರೆ ನಿಜವಾಗ್ಲೂ ಸಾರಿ. ನೀನ್ ಚಂಗ್ಲು ತಾನೆ ಅಲ್ಲ ಗುರು, 10 ವರ್ಷದ ಚಿಕ್ಕ ಮಕ್ಳಿಗೂ ಇವನ್ಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲೇನ್ ಮಾತಾಡಬೇಕು, ಏನ್ ಮಾತಾಡಬಾರ್ದು ಅಂತ. ನಮ್ಮ ಟೀಚರ್ ಹೇಳ್ತಾ ಇದ್ರು, ಕಾಮನ್ ಸೆನ್ಸ್ ಇಸ್ ನಾಟ್ ಕಾಮನ್ ಇನ್ ಕಾಮನ್ ಪೀಪಲ್ ಅಂತ. ಮೇ ಬಿ ಅವರು ಇವನ್ನ ನೋಡೇ ಹೇಳಿದ್ರು ಅನ್ಸುತ್ತೆ. ಇದು ಜಸ್ಟ್ ಒಂದು ಮೂವಿಯಿಂದಾನೆ, ಒಂದು ಮೂವಿ ಮಾಡಕ್ ಮುಂಚೆನೆ ಆಕ್ಚುಲಿ ಜನ ಸಂಪಾದಿಸಿದ್ರೆ ಅಪ್ಪನಿಂದಾನೇ ಬೆಳೆದ್ರು ಅಂತ ಹೇಳಕ್ಕಾಗಲ್ಲ. ಅಕ್ಕ, ಯಾವ ಲೋಕದಲ್ಲಿದ್ದೀರಾ, ಏನ್ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾ ನಿಮ್ಗೆ? ಏನ್ ಈ ಚಪ್ರಿಗಳ ಜೊತೆಗೆ ಸೇರ್ಕೊಂಡು ನೀವು ಗಾಂಜಾ ಗಿಂಜಾ ಹೊಡ್ಕೊಂಡ್ ಬಂದ್ರ ಹೆಂಗೆ? ಅಪ್ಪನಿಂದಾನೇ ಬೆಳೆದ್ರು ಅಂತ ಹೇಳಕ್ಕಾಗಲ್ಲ. ಏನು, ಇವ್ರ ಅಪ್ಪನ ಹೆಸರು ಹೇಳ್ಕೊಳ್ದೆ ಬೆಳೆದ್ನ? ತಪ್ಪು ನಿಮ್ದಲ್ಲ, ಈ 4 ಜನ ಚಪ್ರಿಗಳನ್ನ ನೋಡಿ ಜನ ಅನ್ಕೊಂಡವ್ರೆ. ಆಕ್ಚುಲಿ ಅವರು 90 ಓಟಿಗೋಸ್ಕರ ಇವನ್ಗೆ ಬಕೆಟ್ ಹಿಡಿತಾ ಇದ್ದಾರೆ ಅಂತ ಗೊತ್ತಿಲ್ಲ ಅನ್ಸುತ್ತೆ. ಇವನು ಎಷ್ಟು ಬಕೆಟ್ ಹಿಡಿತಾನಪ್ಪ ಅಂತ ಅಂದ್ರೆ, ಒಂದು ವೇಳೆ ಬಕೆಟ್ ಹಿಡಿಯೋದು ಏನಾದರೂ ಬಿಸ್ನೆಸ್ ಆಗಿದ್ರೆ ಬಿಸ್ನೆಸ್ ಮ್ಯಾನ್ ಆಫ್ ದ ಅವಾರ್ಡ್ ಇವನ್ಗೆ ಸಿಕ್ತಿತ್ತು. ರಕ್ಷಕ್ ಬುಲೆಟ್ ಅವ್ರದ್ದು ಇವತ್ತು ಬರ್ತಡೆ. ನಾವು ಮೈಸೂರಿಂದ ಎಲ್ಲ ಕೆಲಸ ಎಲ್ಲನೂ ಬಿಟ್ಟು ಅವ್ರ ಪ್ರೀತಿಗೋಸ್ಕರ, ಅಭಿಮಾನಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ನಾವು ಪ್ರೀತಿ ಅಭಿಮಾನಕ್ಕೋಸ್ಕರ ಅಲ್ಲಪ್ಪ, ಡೈರೆಕ್ಟ್ ಆಗಿ ಹೇಳು, ಓಟಿಗೋಸ್ಕರ ಬಂದಿದ್ದೀವಿ ಅಂತ. ಅಲ್ಲ, ನಮ್ಮ ಗೌರ್ಮೆಂಟ್ ಅವರು ಬಡತನ ನಿರ್ಮೂಲನೆ ಮಾಡೋಕ್ಕೋಸ್ಕರನೂ ಸ್ಕೀಮ್ ತಂದರು, ನಿರುದ್ಯೋಗ ನಿರ್ಮೂಲನೆ ಮಾಡೋಕ್ಕೋಸ್ಕರನೂ ಸ್ಕೀಮ್ ತಂದರು.
ಅಷ್ಟೇ ಯಾಕೆ ವರದಕ್ಷಿಣೆ ನಿರ್ಮೂಲನೆ ಮಾಡೋಕ್ಕೋಸ್ಕರನೂ ಸ್ಕೀಮ್ ತಂದ್ರು, ಆದ್ರೆ ಇಂಥ ಚಪ್ರಿಗಳನ್ನ ನಿರ್ಮೂಲನೆಗೋಸ್ಕರ ಒಂದೂ ಸ್ಕೀಮ್ ತಂದಿಲ್ಲ ಅಂತ ಬೇಜಾರು ಅಷ್ಟೇ. ಆಗಿರೋಂಥವ್ರಲ್ಲಿ ಚಾನ್ಸ್ ಸಿಕ್ಕಿದ್ರೆ ಆ ಥರ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ರಕ್ಷಕ ಆಗಿರಲ್ಲ, ರಾಕ್ಷಸನಾಗಿರ್ತಾನೆ. ಸಿಕ್ಕಿದ್ರೆ ರಕ್ಷಕ ಆಗಿರಲ್ಲ, ರಾಕ್ಷಸನಾಗಿರ್ತಾನೆ. ಏನಪ್ಪ ಹೇಳೋದು ಇದಕ್ಕೆಲ್ಲ ಜೋಕ್ ಆಗ್ಬಿಡ್ತಾ ಇದ್ದೀರಿ ಯಾಕೋ ಬರ್ತಾ ಬರ್ತಾ ನೀವುಗಳು ಸುಮ್ಮನೆ. ಒಂದು ಸಲ ಮಾತಾಡಿನೇ ಬೀಜ ಬಾಯಿಗೆ ಬರ್ಸ್ಕೊಂಡಿದ್ಯಾ, ಮತ್ತೆ ಮತ್ತೆ ಬಂದ್ ಕೆಣಕ್ತಿದ್ಯಾ? ಬೇಕಾ ಇದೆಲ್ಲ? ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ಅಣ್ಣನ್ಗೆ ಮಾಡೋ ಕೆಲ್ಸನೇ ಇಲ್ಲ. 3 ಹೊತ್ತು ಚುಚ್ಕೊತಾ ಇರೋದು ಕೂತ್ಕೊಂಡು, ಚುಚ್ಕೊತಾ ಇರೋದು, ಬೇರೆ ಕೆಲಸವೇ ಇಲ್ಲ. ನಾನು 16 ವಯಸ್ಸಲ್ಲಿ 6 ಪ್ಯಾಕ್ ಮಾಡಿದವನು. ನನ್ನ ಅಪ್ಪನ ಒಂದು ಆಸೆ ಇತ್ತು, 16 ವಯಸ್ಸಲ್ಲಿ ನಾನು ಜಿಮ್ಗೆ ಸೇರಿದವನು. ಅಲ್ಲೇ ನಮ್ಮ ಅಪ್ಪನ ಆಸೆ ಒಂದು ಈಡೇರಿಸಿ 6 ಪ್ಯಾಕ್ ಮಾಡು ಅಂತ ಹೇಳಿದ್ರು. 6 ಪ್ಯಾಕ್ ಮಾಡಿದೆ. ಇವನ್ ಬರೀ ಬಕ್ರ ಅಲ್ಲಪ್ಪು, ಇಷ್ಟರ ಬಕ್ರ. ಎಲ್ಲರೂ ಹೇಳ್ತಾರೆ 6 ಅಡಿನೇ ಇರಬೇಕು, 6 ಪ್ಯಾಕೇ ಮಾಡಿರ್ಬೇಕು, ಚೆಸ್ಟ್ ಹಿಂಗಿರ್ಬೇಕು, ಬೈಸಿಪ್ಸ್ ಹಿಂಗಿರ್ಬೇಕು. ಹೈಟ್ ಇದ್ರೆ ಏನ್ ಬಂತು, 6 ಪ್ಯಾಕ್ ಇದ್ರೆ ಏನ್ ಬಂತು, ಇರಬೇಕಾಗಿರೋದೇ ಇಲ್ಲ ಅಂದ್ಮೇಲೆ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕು ಅಂತಂದ್ರೆ ನಿಮಗೆ ಬ್ಯಾಟ್ರಿ ಇದೆ, ಮೀಟರ್ ಇಲ್ಲ. ಮೇಲೆಲ್ಲ ತಳುಕಂತೆ ಒಳಗೆಲ್ಲ ಹುಡುಕಂತೆ, ಮನದಲ್ಲಿ ಐತೆ 108 ಆಸೆ, ಆದರೆ ಗಣ್ಣಿನಲ್ಲಿ ಬುಲೆಟ್ಟೆ ಇಲ್ಲ. ಸಿಕ್ಕಿದ್ರೆ ಆ ಥರ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ರಕ್ಷಕ ಆಗಿರಲ್ಲ, ರಾಕ್ಷಸನಾಗಿರ್ತಾನೆ. ನೆಕ್ಸ್ಟ್ ಗಂಡಸ ನೀನು ಚೂತೆ ಬಳೆ ಹಾಕೋ, ನಾನು ಬಳೆ ಬರೀ ಇಂಥದೆಯ. ದೊಡ್ಡ ಮಟ್ಟಕ್ಕೆ ನಾನೇನೋ ಮಾಡ್ಬಿಟ್ಟಿದ್ದೀನಿ, ಕೊಟ್ಬಿಟ್ಟೆ ಉತ್ತಮ ಅನ್ನೋದು. ಸುದೀಪ್ ಅಣ್ಣ ಬಂದಿದ ತಕ್ಷಣ ಎಲ್ಲರೂ ಹೆಂಗಾಗ್ಬಿಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಮಾಡಿದೀವಿ, ಇನ್ನೇನ್ ಮಾಡ್ಬೇಕು, ಒಂದು ಹೊಡಿಬೇಕು, ಮುಖ್ಯ ದ್ವಾರದಿಂದ ಆಚೆ ಹೋಗ್ಬೇಕು, ನೆಕ್ಸ್ಟ್ ವಾರ ಇದ್ರೆ ಅದನ್ನ ಮಾಡ್ಬಿಟ್ಟು ಹೋಗ್ತೀನಿ ಬೇಕಾದ್ರೆ. ನನ್ನ ಮಗನ ದೇಶದಲ್ಲೆಲ್ಲ ನಡೀತಾ ಇರೋದು ರೇಪು ನಿನ್ನಿಂದಾನೆ. ಏನ್ ನೋಡ್ತಾ ಇದ್ರೆ ಹಾಕೊಂಡ್ರು ಬ್ರೋ. ಸಾಂಗ್ ಆಡಿದೀವಿ, ಡಾನ್ಸ್ ಆಡಿದೀವಿ, ಮಜಾ ಮಾಡಿದೀವಿ, ಇನ್ನೇನ್ ಮಾಡ್ಬೇಕು, ಒಂದು ಹೊಡಿಬೇಕು, ಮುಖ್ಯ ದ್ವಾರದಿಂದ ಆಚೆ ಹೋಗ್ಬೇಕು, ನೆಕ್ಸ್ಟ್ ವಾರ ಇದ್ರೆ ಅದನ್ನ ಮಾಡ್ಬಿಟ್ಟು ಹೋಗ್ತೀನಿ ಬೇಕಾದ್ರೆ. ನೀನೇನ್ ದೊಡ್ಡ ಬಾಡಿ ಬಿಲ್ಡ್ರೇನೋ, ಕುಯ್ದಾಕ್ಬಿಡ್ತೀನಿ. ಅದಕ್ಕೆ ಅಲ್ವಾ ಊರಿಗಿಂತ ಮೊದಲೇ ನಿಂಗೆ ತಿಕ್ಕ ಹೊಡೆದು ಮನೆಯಿಂದ ಹೊರಗಡೆ ಹಾಕಿದ್ದು. ಹೇಳ್ರಪ್ಪ, ಹೇಳ್ರು. ನಾವು ಜನಕ್ಕೆ ಗೊತ್ತು, ವೋಟಿಂಗ್ ಪೋಲ್ ಖಂಡಿತ ವೋಟ್ ಒಪ್ಕೊಳ್ಳೋಕೇನಿದೆ, ಜನಕ್ಕೆ ಗೊತ್ತಿದೀವಿ ಅಂತ ಹೇಳಿದ್ರೆ 100% ವೋಟ್ ಹಾಕ್ತಾರೆ. ವೋಟಿಂಗ್ ಪೋಲ್ ಅಂತ ನಂಗೆ ಮುಂಚೆ ಹೇಳಿದ್ರೆ ನಾನು ಸುಮ್ಮನೆ ಬಿಗ್ ಬಾಸ್ ಹೋಗ್ತೀನಿ ಅಂತ ಹೇಳಿದ್ರೆ ಒಂದು 7 ಜನ ನಿಂತಿರೋ ಬಿಗ್ ಬಾಸ್ ಮನೆ ಮುಂದೆ, ಅವರೇ ವೋಟ್ ಹಾಕಿರೋ ನಮಗೆ. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದಿರೋ ಕಿಕ್ಕೆಲ್ಲ ಇಳ್ತಾ ಇದೆಯಲ್ಲ. ಮೈಕಲ್ಲಿ ಯಾರು ಗೊತ್ತು ಹೋಗಿ ನಮ್ಮ ಮುಂಚೆ ಬಿಗ್ ಬಾಸ್ಗೆ ರೋಡಿ ಶೋ ಎಲ್ಲರೂ ನೋಡ್ತಿದ್ರಾ? ಕರ್ನಾಟಕದಲ್ಲಿ ಕೂತ್ಕೊಂಡು, ಬೆಂಗಳೂರಲ್ಲಿ ಕೂತ್ಕೊಂಡು ಕನ್ನಡಿಗರು ನೋಡ್ತಿದ್ರಾ? ಇಶಾನಿ ಎಲ್ಲರೂ ನೋಡಿದಿರಾ? ಯಾರು ಗೊತ್ತಿಲ್ಲ? ರಕ್ಷಕ್ ಮೇಲೆ ಅಷ್ಟು ನೆಗೆಟಿವ್ ಪಾಸಿಟಿವ್ ಮಾಡಿದ್ರು, ರಕ್ಷಕ್ ಸಿನಿಮಾ ಮಾಡಿದ್ರು, ರಕ್ಷಕ್ ಜನ ಸಂಪಾದನೆ ಮಾಡಿದ್ರೆ ಯಾರು ಗೊತ್ತಿಲ್ವಾ? ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಎಲ್ಲರ ಜೊತೆ ಚೆನ್ನಾಗಿದ್ದೆ, ಯಾರ ಜೊತೆ ಚೀತು ಅನ್ಸ್ಕೊಂಡಿಲ್ಲ ನಾನು ಒಂದು ದಿನ. ಏನ್ರೋ ಅದು ಚೀತು ಸಂಘ? ನಾವು ಸೋಫಾ ಮೇಲೆ ಕೂತ್ಕೊಬೇಕಾಗಿರ್ಲಿಲ್ಲ, ಅಲ್ಲಿ ಬೆಡ್ ಮೇಲೆ ಮಲ್ಕೊಳಕ್ ಆಗ್ತಾ ಇರಲಿಲ್ಲ. ಎಲ್ಲರೂ ರೆಸ್ಟ್ ರೂಮ್ ಹೋದ್ಮೇಲೆ ನಾವು ರೆಸ್ಟ್ ರೂಮ್ ಹೋಗ್ಬೇಕಾಯ್ತು, ಎಲ್ಲರೂ ಊಟ ತಿಂದ ಮೇಲೆ ನಾವು ಊಟ ತಿನ್ಬೇಕಾಯ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಅಣ್ಣನ ಆಕ್ಟಿಂಗ್ಗೆ ಆಸ್ಕರ್ ಅವಾರ್ಡ್ ಕೊಡಬೇಕು. ಇವನ್ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ. ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಅಷ್ಟೇ. ಬಡ್ಡಿ ಮಗ ಬಾಯಿ ತೆಗೆಯೋದು ನೋಡಿದ್ರೆ ಬಾಯಿಗೆ ನಾನು ಇವ್ರು ಹೋಗ್ಬೋದು ಆಚೆ ಅಂತ ಅವರದೆಲ್ಲ ನಾವು ಅದನ್ನ ಅನ್ಕೊಂಡ್ವಿ. ನೋಡಿದ್ರೆ ಮೊದಲನೇ 2ನೇದಲ್ಲೆಲ್ಲ ಸೇವ್ ಆಗ್ಬಿಡ್ತಾರೆ. ನಂಗೆ ಸಡನ್ ಶಾಕು. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಆಗಿದ್ದೀನಿ. ನಾನು ಎಲ್ಲಾಣ ಹೋಗ್ತೀನಿ ಅಂತ ತುಕಾಲೆಲ್ಲ ನೀನು ಹೋಗಲ್ಲ ಬಿಡೋ, ನಿನ್ನಿಂದ ಕಂಟೆಂಟ್ ಇದೆಯೋ, ನಿನಗೆ ಈ ಸ್ಟೇಜ್ ನಿನಗೆ ಅವ್ರು ನಿನಗೆ ಬೇಕೇ ಬೇಕಾಗ್ತಾರೆ, ಹಂಗೆ ಹಿಂಗೆ ಹೇಳ್ತಾರೆ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾರೆ. ನಿನ್ ಯೋಗ್ಯತೆಗೆ ಅಷ್ಟು ದಿನ ಇದ್ದಿದ್ದೇ ಹೆಚ್ಚು. ಇದೆಲ್ಲ ತಿರುಪೇಶೋಕಿ ಬಿಟ್ಟು ನಮ್ ಪಾಂಡು ತರ ದುಡಿಯೋದ್ ಕಲಿ. ದುಡಿರ್ಲಿ, ಮನೇಲಿ ಕುಂತ ಏನ್ ಮಾಡ್ತಿರ್ಲಿ, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊರ್ಲಿ, ದುಡ್ದು ನಾನ್ ನೋಡ್ರಲಿ. ಬೆಳಗ್ಗೆ 6 ಗಂಟೆ ವ್ಯಾಪಾರಕ್ಕೆ ಹೋಗ್ತೀನಿ, ಹೋಗ್ತೀನಿ ಅಂತ ನನಗೆ ಫೀಲಿಂಗ್ ಅದು. ಯಾಕಂದ್ರೆ ನಾನು ದೇವ್ರಿಗೆ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದೀನಿ, ನಂಗೆ ಸೆನ್ಸ್ ಅನ್ಸ್ತಾ ಇರುತ್ತೆ. ಚೂರು ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ಇದ್ದವರು ಅವ್ರು ಹೋಗ್ಬೇಕಿತ್ತು, ಅವ್ರು ಸೇವ್ ಆದ್ಮೇಲೆ ಇನ್ಯಾರು? ಬಲಿಕಾ ಬಕ್ರ ನಾನೇ.
ಎಲ್ಲೆಲ್ಲೋ ನಾನೇ ಎಲ್ಲೆಲ್ಲೋ ನಾನೇ. ಅವನ ಅಮ್ಮನ ಹಾಕಿರೋ ಹಾರನ ತಡ್ಕೊಳ್ಳೋ ಶಕ್ತಿ ಇಲ್ಲ, ಬೇಕಾ ಈ ಶೋಕಿ? ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ಒಂದ್ಸಲಿ ನಾಮಿನೇಟ್ ಆಗಿ ಒಂದೇ ಒಂದ್ಸಲಿ ಎಲಿಮಿನೇಟ್ ಆದೆ. ನನ್ನ ಲಾಸ್ಟಲ್ಲಿ ಯಾರ ಹತ್ರ ಮಾತಾಡೋಕ್ಕಾಗಿಲ್ಲ, ಒಂದು ಬಾಯ್ ಹೇಳೋಕ್ಕಾಗಿಲ್ಲ, ಒಂದು ಹಗ್ ಮಾಡೋಕ್ಕಾಗಿಲ್ಲ, ಒಂದು ಫೋಟೋ ತೊಗೊಳಕ್ಕಾಗಿಲ್ಲ. ಇರ್ಲಿ ಬಿಡು ಕಂದ, ನಿನ್ ಕಷ್ಟ ಅರ್ಥ ಆಗುತ್ತೆ ನನಗೆ. ಪ್ರತಾಪ್ ಬಗ್ಗೆ ನನ್ನ ಮಗ ಏನೇನ್ ಮಾಡಿದ್ರೆ ನಾನು ಸರ್ವೈವ್ ಆಗ್ತೀನಿ ಅನ್ನೋದು ಗೊತ್ತು ತುಂಬಾ ಚೆನ್ನಾಗಿ. ಅದೆಲ್ಲ ಮಾಡ್ತಿದ್ದಾರೆ, ಸರ್ವೈವ್ ಆಗಿ 10ನೇ ವಾರಕ್ಕೆ ಬಂದಿದ್ದಾರೆ, ಖುಷಿ ಅನ್ಸುತ್ತೆ. ನಿನ್ನ ಖುಷಿಯಲ್ಲೂ ನನಗೆ ದುಃಖ ಕಾಣಿಸ್ತಿದೆ ಕಣೋ ಗೂಬ್ ನನ್ನ ಮಗನೇ. ಕತ್ಲಲ್ಲಿ ಹೋಗಿ ನಿಂತ್ಕೊಂಡು ಯಾರೋ ಬಂದು ಕರ್ಕೊಂಡು ಹೋದ್ರು, ಸ್ಟೇಜ್ ಮೇಲೆ ಹೋದೆ, ಮಾತಾಡಿದೆ. ಹೆಂಗ್ ಅನ್ಸ್ಬಿಡ್ತು ಅಂತ ಹೇಳಿದ್ರೆ ನಾನು ಯಾರೋ ಗೊತ್ತಿದ್ರು ನಿಮ್ಮ ಮನೆ ಒಳಗೆ ಬಂದಿದ್ದು ಕರ್ಕೊಂಡು ಹೋದ್ರು ನನ್ನ ಅಂತ ಅನ್ಸುತ್ತೆ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಆ್ಯಂಡ್ ಈ ಇಂಟರ್ವ್ಯೂ ಮಾಡೋ ಕೆಲವು ಸೋ ಕಾಲ್ಡ್ ನ್ಯೂಸ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲ್ ಗುಂಡುಗಳಿಗೆ ಹೇಳೋದಿಷ್ಟೇ, ಎಷ್ಟೋ ಕಡೆ ರೈತರು ಮಳೆ ಇಲ್ಲದೆ ಸಾಯ್ತಾ ಇದ್ದಾರೆ, ಅಂಥವ್ರು ಕೂರಿಸಿ ಇಂಟರ್ವ್ಯೂ ಮಾಡಿ. ಹಾಗೆ ಎಷ್ಟೋ ದೊಡ್ಡ ಸಾಧಕರು ಇದ್ದಾರೆ, ಅಂಥವ್ರನ್ನ ಕೂರಿಸಿ ಇಂಟರ್ವ್ಯೂ ಮಾಡಿ. ಅದು ಬಿಟ್ಟು ನಿಮ್ಮ ಕಿತ್ತೋ TRP ವ್ಯೂಸ್ಗೋಸ್ಕರ, ಯೂಟ್ಯೂಬ್ ಚಾನಲ್ ರೆವಿನ್ಯೂಗೋಸ್ಕರ ಇಂಥ ಚೈಲ್ಡ್ ಚಪಾತಿಗಳನ್ನ ಇಂಟರ್ವ್ಯೂ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರಲ್ಲಿ ಕೂಡ ಇದ್ದೀನಿ, ಫಾಲೋ ಮಾಡಿಲ್ಲ ಅಂತಂದರೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ, ನಮಸ್ಕಾರ. ಕಬ್ಬನ ಗದ್ದಲ್ಗಿಣ್ಣು ಪರಂಗಿ ಮರದಲ್ಲಣ್ಣು ನಿನ್ಮ್ಯಾಲ ನನ್ ಕಣ್ಣು ಕಮ್ಮಿ, ನಿನ್ ಮದುವೆಯಾಗೋ ನಾನೇ ಕಮ್ಮಿ. ನಾನೇ ನಿನ್ ಗಂಡ, ನನ್ನ ಹೆಸರೇ ಗುಂಡ, ನನ್ ಮದುವೆಯಾಗೋ ಗಂಡ. ನಾನೇ ಮುದೇವಿ ಪಿಕ್ಚರ್